ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 18ನೇ ಅಧ್ಯಾಯ ಅದರ 6ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಹಾಲೆಲೂಯಾ, ಪ್ರೇಸ್ ದ ಲಾರ್ಡ್. ಪ್ರಿಯರೇ, ದೇವರು ಇಲ್ಲಿ ನಮ್ಮನ್ನು ಒಂದು ಜೇಡಿ ಮಣ್ಣಿಗೆ ಹೋಲಿಕೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಏನಕ್ಕೆ ಎಂಬುದಾಗಿ ನಾವು ನೋಡುವಾಗ, ಒಂದು ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಯಾವ ರೀತಿ ಅವನು ಪಾತ್ರೆಯನ್ನಾಗಿ ಮಾಡುವಾಗ ಒಂದು ವೇಳೆ ಅದು ಕೆಟ್ಟು ಹೋದರೆ ಅದನ್ನು ಮತ್ತೆ ಅವನೇನು ಮಾಡ್ತಾನಂದರೆ ಹೊಸ ಪಾತ್ರೆಯನ್ನಾಗಿ ಮತ್ತೆ ಅದನ್ನು ತಿರುಗಿ ಮಾಡುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ನಾವು ಸಹ ಈ ದಿನದಲ್ಲಿ ಕ್ರಿಸ್ತನ ಕೈಯಲ್ಲಿದ್ದೇವೆ. ಹಾಲೆಲೂಯಾ. ನಾವು ಅನ್ಕೋಬೋದು, ನಾವು ನಮ್ಮ ಪ್ರಕಾರ ನಡೀತೇವೆ, ನಾವು ನಮ್ಮ ಪ್ರಕಾರವೇ ನಮಗೆಲ್ಲ ಅಧಿಕಾರ ಇದೆ, ನಮ್ಮನ್ನು ಯಾರೂ ಕೇಳುವಂಥವ್ರು ಯಾರೂ ಇಲ್ಲ, ನಮ್ಮ ಇಷ್ಟ ಬಂದಾಗೆ ನಾವು ನಡೀತೇವೆ ಎಂಬುದಾಗಿ ನಾವು ಅಂದ್ಕೊಂಡ್ರೂ ಸಹ ಅದು ಸಾಧ್ಯವೇ ಇಲ್ಲ ಪ್ರಿಯರೇ. ಯಾಕೆಂದರೆ ಪ್ರತಿ ಮನುಷ್ಯನ ಜೀವಿತಗಳು ಯೇಸುವಿನ ಕೈಯಲ್ಲಿದೆ, ಅಂದರೆ ದೇವರ ಕೈಯಲ್ಲಿದೆ. ಆತನು ಇಷ್ಟ ಬಂದ ಹಾಗೆ ಅದನ್ನು ಮಾಡಬಲ್ಲನು. ಯಾಕಂದರೆ ಒಂದು ಕುಂಬಾರನಿಗೆ ಜೇಡಿ ಮಣ್ಣಿನ ಮೇಲೆ ಯಾವ ರೀತಿ ಅಧಿಕಾರ ಇದೆಯೋ ಅದೇ ರೀತಿ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಅಧಿಕಾರ ಇದೆ. ಹಾಲೆಲೂಯಾ. ನೋಡ್ರಿ, ನಾವು ಈ ವಾಕ್ಯಗಳನ್ನು ನಾವು ಮುಂದೆ ನಾವು ಓದೋದಾದರೆ 7ನೇ ವಚನದಲ್ಲಿ ನಾವು ನೋಡೋದಾದರೆ, ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ, ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ಹಾಲೆಲೂಯಾ. ನೋಡ್ರಿ, ಯಾರನ್ನೋ ಒಬ್ಬರನ್ನು ಅವರು ಮಾಡ್ತಾ ಇದ್ದಂಥ ಪಾಪಗಳ ನಿಮಿತ್ತವಾಗಿ, ತಪ್ಪುಗಳ ನಿಮಿತ್ತವಾಗಿ ನಾನು ಇವರನ್ನು ಕೆಡುತ್ತೇನೆ, ಈ ಜನಾಂಗವನ್ನು, ರಾಜ್ಯವನ್ನು, ಈ ಮನುಷ್ಯನನ್ನು ನಾನು ಕೆಡುತ್ತೇನೆ ಎಂಬುದಾಗಿ ದೇವರು ಆಲೋಚನೆ ಮಾಡುವಾಗ, ಆ ಮನುಷ್ಯನಾಗಲಿ, ಆ ರಾಜ್ಯವಾಗಲಿ, ಆ ಜನಾಂಗವಾಗಲಿ ತಗ್ಗಿಸಿಕೊಂಡು ಅವರ ತಪ್ಪುಗಳನ್ನು, ಪಾಪಗಳನ್ನು ಬಿಡುವಾಗ ದೇವರು ಏನು ಮಾಡ್ತಾರೆ ಎಂಬುದಾಗಿ ನೋಡುವಾಗ, ಅವರಿಗೆ ಮಾಡಬೇಕೆಂದಿದ್ದ ಕೇಡನ್ನು ನಾನು ಮನಮರುಗಿ ನಾನು ಮಾಡೋದಿಲ್ಲ ಎಂಬುದಾಗಿ. ಹಾಲೆಲೂಯಾ. ಅದೇ ರೀತಿ ನಾವು ಮುಂದುವರಿದು ನೋಡೋದಾದರೆ 9ನೇ ವಚನದಲ್ಲಿ, ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ, ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೆ ಇರುವೆನು. ಹಾಲೆಲೂಯಾ. ನೋಡ್ರಿ, ಇಲ್ಲಿ ಸಹ ನಾವು ನೋಡೋದಾದರೆ ಒಬ್ಬ ವ್ಯಕ್ತಿಗೆ ನಾನು ಅವನ ಜೀವಿತವನ್ನು ಕಟ್ಟಬೇಕು, ಅವನ ಜೀವಿತವನ್ನು ನಾನು ನೆಡಬೇಕು, ಒಂದು ಕುಟುಂಬ ನಾನು ಕಟ್ಟಬೇಕು, ನೆಡಬೇಕೆಂಬುದಾಗಿ ದೇವರು ಆಲೋಚನೆ ಮಾಡುವಾಗ, ಆದರೆ ಆ ಮನುಷ್ಯರಾಗಲಿ, ಆ ಜನಾಂಗ ಆಗಲಿ, ರಾಜ್ಯ ಆಗಲಿ, ಕುಟುಂಬ ಆಗಲಿ, ಯಾರೇ ಆಗಲಿ, ಅವರು ಒಳ್ಳೆತನವನ್ನು ಬಿಟ್ಟು ಕೆಟ್ಟತನವನ್ನು ಮಾಡೋದಾದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅವರಿಗೆ ಮಾಡಬೇಕಾಗಿದ್ದಂಥ ಮೇಲನ್ನು ನಾನು ಮಾಡುವುದಿಲ್ಲ ಎಂಬುದಾಗಿ ದೇವರು ಇಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನೋಡ್ರಿ, ಪ್ರತಿಯೊಬ್ಬ ಮನುಷ್ಯನ ಜೀವಿತವು ನಜರೇತಿನ ಯೇಸುವಿನ ಕೈಯಲ್ಲಿದೆ ಪ್ರಿಯರೇ, ದೇವರ ಕೈಯಲ್ಲಿದೆ. ನಾವು ದೇವರನ್ನು ಬಿಟ್ಟು ನಮ್ಮ ಸ್ವಂತವಾಗಿ, ನಾವು ಸ್ವಂತ ಇಚ್ಛೆಯಾಗಿ ನಾವು ನಡೀತೇವೆ ಎಂಬುದಾಗಿ ಹೇಳಿಕೊಂಡು ನಾವು ಏನು ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ದಿನದಲ್ಲಿ ಆತನ ಬಳಿ ಬಂದು, ಒಂದು ವೇಳೆ ನಮ್ಮ ಪಾಪಗಳನ್ನು, ತಪ್ಪುಗಳನ್ನು ನಾವು ಬಿಡದೆ ಇನ್ನೂ ಮಾಡ್ತಾ ಇರೋದಾದರೆ ಆತನ ಬಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಕ್ಷಮಿಸಪ್ಪ, ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನಮಗೆ ಮೇಲನ್ನು ಮಾಡಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಹಾಲೆಲೂಯಾ. ಒಂದು ವೇಳೆ ನೀವು ಪಾಪದಲ್ಲಿ ಜೀವಿಸ್ತಾ ಇದ್ದೀರಾ, ಇನ್ನು ತಪ್ಪುಗಳಲ್ಲಿ ಜೀವಿಸ್ತಾ ಇದ್ದೀರಾ, ಅದನ್ನು ಬಿಡಲು ದೇವರ ಮುಂದೆ ಬನ್ನಿರಿ, ದೇವರ ಹತ್ರ ಕೇಳ್ರಿ, ದೇವರೇ, ನಾವು ಈ ತಪ್ಪುಗಳನ್ನು ಬಿಡ್ತೇವೆ ಎಂಬುದಾಗಿ. ಒಳ್ಳೆಯದು ಮಾಡ್ತಾ ಇದ್ದೀರಾ, ಒಳ್ಳೆಯದನ್ನು ಬಿಟ್ಟು ಕೆಟ್ಟದನ್ನು ಮಾಡಬೇಕೆಂಬುವಂಥ ಆಲೋಚನೆಗಳಿಗೆ ಎಂದೂ ಒಳಗಾಗೋದು ಬೇಡ. ನಾವು ಎಷ್ಟೇ ಕಷ್ಟ ಆದರೂ, ಹೌದು, ಒಳ್ಳೆಯದಾಗಿ ಒಳ್ಳೆಯ ಜೀವಿತ ಜೀವಿಸುವಾಗ ಅನೇಕ ಶೋಧನೆಗಳು, ಅನೇಕ ಕಷ್ಟಗಳು, ಇಕ್ಕಟ್ಟುಗಳು ಸಂಭವಿಸ್ತದೆ. ಹಾಲೆಲೂಯಾ. ಆದರೆ ಈ ಕಷ್ಟದಲ್ಲಿ
ಖಂಡಿತವಾಗಿ ನಾವು ನಡೆಯೋದಾದರೆ ಆತನು ನಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ ಪ್ರಿಯರೇ. ನಮ್ಮ ಜೀವಿತಗಳನ್ನು ಆತನು ಮೇಲೆ ತರುವ ಆತನಾಗಿದ್ದಾನೆ. ನಾವು ತಗ್ಗಿಸಿಕೊಂಡು ಬರೋಣ. ಅಪ್ಪ, ಈ ದಿನದಲ್ಲಿ ನಾವು ಜೇಡಿಮಣ್ಣಾಗಿ ನಿನ್ನ ಕೈಯಲ್ಲಿದ್ದೇವೆ ದೇವರೇ. ನೀವು ನಮ್ಮನ್ನು ರೂಪಿಸಿರಪ್ಪ. ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ಚಿತ್ತದ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸಿರೆಂಬುದಾಗಿ ನಾವೆಲ್ಲರ ಆತನ ಬಳಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ. ಈ ದಿನದಲ್ಲಿ ಅಪ್ಪ, ಈ ಉದಯಕಾಲ ಜಾವದಲ್ಲಿ ಯಾರೆಲ್ಲ ದೇವರೇ ಅಪ್ಪ ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಈಗೋ ನಾವು ಜೇಡಿ ಮಣ್ಣಾಗಿದ್ದೇವೆ, ನಿನ್ನ ಕೈಗಳಲ್ಲಿದ್ದೇವೆ ದೇವರೇ. ನಮ್ಮನ್ನು ತಿರುಗಿ ರೂಪಿಸಿರಿ. ನಮ್ಮೆಲ್ಲ ತಪ್ಪು ಅಪರಾಧಗಳನ್ನು, ಪಾಪಗಳನ್ನು ದೇವರೇ ತೊಳೆದು ಶುದ್ಧ ಮಾಡಿ, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿ, ನಿನ್ನ ಇಷ್ಟದ ಹಾಗೆ ದೇವರೇ ನಮ್ಮನ್ನು ರೂಪಿಸು. ನಾವು ಯಾವುದೇ ಒಂದು ಕಾರಣಕ್ಕೂ ಸಹ ದೇವರೇ ನಮ್ಮ ಒಳ್ಳೆಯ ಜೀವಿತವನ್ನು ಬಿಟ್ಟು ನಾವು ಕೆಟ್ಟವರಾಗಿ ನಡೆಯದಾಗೆ, ತಪ್ಪುಗಳನ್ನು ಮಾಡದಾಗೆ, ನಿನ್ನ ಮಾರ್ಗದಲ್ಲಿ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಒಳ್ಳೆಯದನ್ನು ಮಾಡುವಂಥ ಕೃಪೆ ನೀವು ಅನುಗ್ರಹ ಮಾಡಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇಲೆ. ಪ್ರೇಸ್ ದ ಲಾರ್ಡ್ ಪ್ರಿಯರೇ. ಒಂದು ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿರಿ. ಪ್ರಾರ್ಥನಾ ಮನವಿಗಳಿಗಾಗಿ ಹಿಂದೆ ಕಾಣಿಸುವಂಥ ನಂಬರ್ಗೆ ನೀವು ಕರೆ ಮಾಡೋದಾದರೆ ಪ್ರಾರ್ಥನಾ ವೀರರು ನಿಮಗೆ ಪ್ರಾರ್ಥನೆ ಮಾಡಲು ಸಿದ್ಧರಾಗಿರುತ್ತಾರೆ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್.